ಕಡೆಯಿಂದ ಪಾಪ ಎಲ್ಲ ಬಂದಿದ್ದೀವಿ. ಸೊ ಹಂಗೆ ತಮ್ಗೆ ನಾನು ಹೇಳೋದು, ನಿನ್ನೆ ಏನ್ ಹೇಳಿದೆ ಅಂದ್ರೆ, ನಾನಂತೂ ಹುಡುಗ ಇದ್ದಾಗ ನಾನು ಐ ಡಿ ನಾಟ್ ಪೇ ಅಟೆನ್ಷನ್ ಟು ಮೈ ಎಜುಕೇಶನ್. ಇರೋ ಸತ್ಯ ಹೇಳ್ತಾ ಇದ್ದೀನಿ. ನನಗೆ ಎಜುಕೇಶನ್ ವ್ಯಾಲ್ಯೂ ಗೊತ್ತಾಗಿದೆ ನಾನು MLA ಆದ್ಮೇಲೆ, ಮಂತ್ರಿ ಆದ್ಮೇಲೆ ಎಜುಕೇಶನ್ ವ್ಯಾಲ್ಯೂ ಗೊತ್ತಾಗಿತ್ತು ನನಗೆ. ಎಲ್ಲ ಅಸೆಂಬ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾ ಇದ್ರು, ಅದ್ ನೋಡ್ಬಿಟ್ಟು ನಾನು ಬೆಬೆ ಅಂತ ಇದ್ದೆ. ಸೊ ಪೇಪರ್ ಅಲ್ಲಿ, ಪುಸ್ತಕದಲ್ಲಿ ಯಾರು ರೀಡ್ ಮಾಡ್ತಾರೆ ಅವನು ಲೀಡ್ ಆಗ್ತಾನೆ ಅಂತ. ಯಾರು ಒಳ್ಳೆ ವಿಚಾರಕ್ಕೆ ನೀವೆಲ್ಲ ಆಶುಭಾಷಣ ಸ್ಪರ್ಧೆ ಮಾಡ್ತಾ ಇದ್ರಿ. ನಾವೆಲ್ಲ ಮಾಡ್ಬೇಕಾದ್ರೆ ನಮ್ಮ ಸ್ಕೂಲ್ ಕರಿತಿದ್ರು, ಏನ್ ನಾವು ಮಗ್ಗಿ ಹೊಡೆದು ಏನೋ ಸ್ವಲ್ಪ ನಿಭಾಯಿಸ್ಕೊಂಡು ಹೆಂಗೋ ರಾಜಕೀಯದಲ್ಲಿ ಇಲ್ಲಿ ಗಂಟ ಬಿಟ್ಬಿಟ್ಟಿದೀವಿ. ಬಟ್ ನೀವು ಯು ಶುಡ್ ಬಿ ವೆರಿ ಫರ್ಮ್. ನಿಮ್ ಏಜ್ ಇದೆಯಲ್ಲ, ನಿಮ್ ಟೀಚರ್ಸ್ಗೆ ನೀವು ಕಾಂಪೀಟ್ ಮಾಡೋಂತ ಏಜ್. ಯು ಆರ್ ಮೋರ್ ಕೇಪಬಲ್ ದೆನ್ ಯುವರ್ ಟೀಚರ್ಸ್. ದಟ್ ಇಸ್ ವಾಟ್ ಐ ಹವ್ ಸೀನ್ ನೌ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಶನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್. ಸೊ ಹಂಗೆ ನನ್ನ ಚಾಯ್ಸು ಎಜುಕೇಶನಿಸ್ಟ್. ನಾನು ಈಗ ಡಿಗ್ರಿನ ನಾನು ಮಾಡ್ಲಿಲ್ವಲ್ಲ ಅಂತ ಕೊನೆಗೆ ನಾನು ಮಾಡಿದ್ದು 47ನೇ ವಯಸ್ಸಿಗೆ ಡಿಗ್ರಿ ಮಾಡಿದೆ ನಾನು ಓಪನ್ ಯೂನಿವರ್ಸಿಟಿ. ನಾನು 29-30 ವಯಸ್ಸಿಗೆ ಮಂತ್ರಿ ಆಗ್ಬಿಟ್ಟೆ. ಆಗ ನಂಗೆ ಸಂತೋಷ ಆಗ್ಲಿಲ್ಲ. ಕ್ಯಾಬಿನೆಟ್ ಮಿನಿಸ್ಟರ್ ಆದ ಕೃಷ್ಣ ಗೌರ್ಮೆಂಟ್ ಅಲ್ಲಿ ಆಗ ಸಂತೋಷ ಆಗ್ಲಿಲ್ಲ. ಮೈಸೂರು ಯೂನಿವರ್ಸಿಟಿ ಹೋಗಿ ಡಿಗ್ರಿ ಯೂನಿವರ್ಸಿಟಿ ಇದನ್ನ ಓಪನ್ ಯೂನಿವರ್ಸಿಟಿಲಿ MA ಪಾಸ್ ಮಾಡಿ ಒಂದು ಸರ್ಟಿಫಿಕೇಟ್ ತಗೊಂಡೆ. ದಟ್ ವಾಸ್ ಮೈ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್. ಯಾಕೆ ನನ್ನ ಮಕ್ಕಳು ಎಲ್ಲಿನಪ್ಪ ನೀನ್ ನಾನು ಓದು ಅಂತ ಹೇಳ್ತಾ ಇದ್ಯಾ, ನೀನೇ ಯಾಕೋದಿಲ್ಲ ಅಂತ ಕೇಳ್ಬಿಟ್ಟಾರಂತೂ ಎದುರ್ಕೊಂಡು ನಾನು ಆ ಮಕ್ಕಳು ದೊಡ್ಡವರಾಗುವಷ್ಟೊತ್ತಿಗೆ ನಾನು ಗ್ರಾಜುಯೇಟ್ ಆಗ್ಬಿಟ್ಟೆ. ಸೊ ಹಂಗೆ ನಾನು ಇನ್ಸ್ಟಿಟ್ಯೂಷನ್ಗಳನ್ನ ಈಗ ನಡೆಸ್ತಾ ಇದ್ದೀನಿ. ಅಟ್ಲೀಸ್ಟ್ ಏನೋ ಒಂದು, ನಮ್ಮಪ್ಪ ನಾನು ಇಂಜಿನಿಯರ್ ಮಾಡ್ಬೇಕು ಅಂತ ಆಸೆ, ನಾನು ಆಗ್ಲಿಲ್ಲ, ಈ ರಾಜಕೀಯ ಮಾಡ್ಕೊಂಡು ಕೂತ್ಕೊಬಿಟ್ಟೆ. ಅಟ್ಲೀಸ್ಟ್ ಇರ್ಲಿ ಅಂತ ಹೇಳಿ ಕೊನೆಗೆ ನಾನು ಇಂಜಿನಿಯರ್ಸ್ ನಾನು ಪ್ರೊಡ್ಯೂಸ್ ಮಾಡೋಣ ಅಂತೇಳಿ ನಾನು ನ್ಯಾಷನಲ್ ಲೆವೆಲ್ ಸ್ಕೂಲು, ಗ್ಲೋಬಲ್ ಇಂಜಿನಿಯರಿಂಗ್ ಕಾಲೇಜ್ ಇವೆಲ್ಲ ಮಾಡಿದ್ದೀನಿ. ಅಟ್ಲೀಸ್ಟ್ ಲೆಟ್ ಮಿ ಕಾಂಟ್ರಿಬ್ಯೂಟ್ ಸಮಥಿಂಗ್ ಫಾರ್ ದಿ ಸೊಸೈಟಿ. ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಜುಕೇಶನ್ ಬಿಟ್ರೆ ಯು ಕಾಂಟ್ ಮ್ಯಾಚ್. ನೃಪ ನಪ ಹಪ ಹರಿಸದ, ದಾಯಾದಿ ದಕ್ಕಿಸದ, ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ ಗುಪ್ತ ನಿಧಿ ಒಂದೇ ವಿದ್ಯೆ. ನೃಪನಪ ಯಾರು? ರಾಜ, ಇನ್ನೊಬ್ಬ ದೊಡ್ಡವನು, ಅವನ ಅಪ್ಪತ ದಯಾದಿ. ತಗೊಂಡು ಹೋಗಕ್ಕಾಗಲ್ಲ, ನಿಮ್ಮ ನಾಲೆಜ್ ನ ನೀರಲ್ಲಿ ನೆನೆಯಕ್ಕಾಗಲ್ಲ, ಇಲ್ಲ ಸುಡಕ್ಕಾಗಲ್ಲ. ಆ ನಿಧಿ ವಿದ್ಯೆ. ಸೊ ಹಂಗೆ ನಾನ್ ಇಲ್ಲಿ ಮುಂದಿರೋರು ಮಾತಾಡ್ತಲ್ಲ, ನಿಮ್ ಮಾತಾಡ್ತಾ ಇದ್ದೀನಿ. ಸೊ ಹಂಗೆ ಆ ಗುಪ್ತ ನಿಧಿನ ನೀವು ಆ ವಿದ್ಯೆನ, ಸೊ ನಿಮ್ಗೆ ಒಂದು ಆಪರ್ಚುನಿಟಿ ಇದೆ, ಏಜ್ ಇದೆ. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನಿಮ್ಮ ಟೀಚರ್ಸ್ಗೆ ನೀವು ಚಾಲೆಂಜ್ ಮಾಡ್ಬೋದು ಅಂದ್ರೆ ಆ ನಾಲೆಜ್. ಈಗ ನಿಮ್ ಫೋನ್ ಅಲ್ಲೇ ನಿಮ್ ತಂದೆ ತಾಯಿ ಏನ್ ನಿಮ್ ಒಂದು ಫೋನ್ ತಗೊಟ್ಟಿರ್ತಾರೆ, ನಿಮ್ ಸ್ಕೂಲಲ್ಲಿ ತಗೊಳಂಗಿಲ್ಲ, ಅದು ಬೇರೆ ವಿಚಾರ. ಆ ಫೋನ್ ಅಲ್ಲೇನೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಇವತ್ತು ದೊರೀತದೆ. ಅಷ್ಟು ಟೆಕ್ನಾಲಜಿ ಇವತ್ತು ಬಿಲ್ಡಪ್ ಆಗಿದೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಸೌದಿ ಅರೇಬಿಯಾಗೆ, ಎಲ್ಲ ಒಂದ್ ಕಡೆ ದುಬೈ ಪಕ್ಕ ಯಾವ್ದೋ ಒಂದು ಮದುವೆಗೆ ಹೋಗಿದ್ದೆ. ಅಲ್ಲಿ ಯಾರೋ ಪ್ರೊಫೆಸರ್ ಸಿಕ್ಕಿದ್ರು ಅಂತ ಚರ್ಚೆ ಮಾಡ್ತಾ ಇದ್ದೆ. ಇನ್ನೊಂದು 15-20 ವರ್ಷಕ್ಕೆ ಟೀಚರ್ಸ್ ಬೇಕಾಗಿಲ್ಲ ಅಂತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಗಿವ್ ಎವ್ರಿಥಿಂಗ್. ಆ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ನಾನು ಒಂದಿನ ನಮ್ಮ ಪ್ರೈವೇಟ್ ಸೆಕ್ರೆಟರಿಗೂ ಯಾರೋ ನನ್ನ PA ಗೆ ಫೋನ್ ಮಾಡ್ತೀವಿ, ಯಾವ್ದೋ ಒಂದು ಭಾಷಣಕ್ಕೆ ಹೋಗ್ತಾ ಇದೀನಪ್ಪ, 4 ಇಶ್ಯೂ ಕೊಡ್ರೆ ಮಾತಾಡ್ಬೇಕು ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಕ್ಕಳು ಬಂದ್ಬಿಟ್ಟು, ಯಾಕಪ್ಪ ನಿನ್ಗೆ PA ಆಗ್ಬೇಕು, ಇನ್ನೊಬ್ಬ ಬೇಕು, ನಿನ್ ಫೋನಲ್ಲಿ ಚಾಟ್ ಪಿಟ್ ಇದೆ ನೋಡು ಅಂದ್ಬಿಟ್ಟು ಆ ಚಾಟ್ ಪಿಟ್ ಯಾರು ಚಾಟ್ ಪಿಟಿಲಿ ಮಾತಾಡ್ಬಿಟ್ಟು ನನ್ನ ಎದುರುಗಡೆನೆ, DK Shiv-Kumar is going for so and so program, give me some information. Within 1 minute ಎಲ್ಲ ಇಚ್ಛೆ ಬಂದ್ಬಿಡ್ತು. ದಟ್ ಈಸ್ ದಿ ಏಜ್ ಯು ಆರ್ ಹ್ಯಾವಿಂಗ್. ಸೊ ಅಂತ ಅವಕಾಶ ಇವತ್ತು ನಿಮ್ಗೆಲ್ಲ ಸಿಕ್ಕಿದೆ. ಚಿಲ್ಡ್ರನ್ ಬೇಕಾದಷ್ಟು